ಅಲ್ಲ ಕಣೆ ಪೂರ್ಣಿ, ಇಷ್ಟೊತ್ತಾಯ್ತು ಇವ್ರಿನ್ನೂ ಮನೆಗ್ ಬಂದಿಲ್ಲ. ಒಂದ್ ಫೋನು ಮಾಡಿಲ್ಲ ನೋಡು. ಒಂದ್ ಕೆಲ್ಸ ಮಾಡು, ನೀನ್ ಫೋನ್ ಮಾಡಿ ವಿಚಾರಿಸು ಎಲ್ಲಿದ್ದಾರೆ ಅಂತ. ಸರಿ ಅಮ್ಮ. ಕಾವೇರಿ, ಕಂದ ಬಂದ್ಯಾ? ನೀನ್ ಇಷ್ಟೊತ್ತಾದ್ರೂ ಮನೆಗ್ ಬಂದಿರ್ಲಿಲ್ವಲ್ಲ, ನನ್ಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಅದಕ್ಕೆ ನೀನ್ ಎಲ್ಲಿದ್ಯಾ ಅಂತ ವಿಚಾರಿಸೋಣ ಅಂತ ಪೂರ್ಣಿಗ್ ಫೋನ್ ಮಾಡೋಕ್ ಹೇಳ್ದೆ. ಗಾಬರಿ ಯಾಕಮ್ಮ ಪಟ್ಕೋಬೇಕು? ನಾನು ಎಲ್ಲೇ ಹೋದ್ರೂ ಏನೇ ಸಮಸ್ಯೆ ಬಂದ್ರೂ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಬಂದೇ ಬರ್ತೀನಿ. ಧೈರ್ಯವಾಗಿರು. ಅದ್ ಸರಿ ಕಂದ, ರಾಮ್ ಸರ್ ಹೇಗಿದ್ದಾರೆ? ಅವ್ರೀಗ ಆರಾಮಾಗಿದ್ದಾರಮ್ಮ. ಅವರು ನಮ್ಮ ಜೊತೆ ಕಾರಲ್ಲೇ ಬಂದ್ರು. ಹೌದಾ? ನಿಮ್ ಜೊತೆ ಯಾಕೆ ಬಂದ್ರು? ಆನ್ ದ ವೇ ಅವ್ರ ಕಾರ್ ಕೆಟ್ಟು ಹೋಗಿತ್ತು, ಅದಕ್ಕೆ ಅವ್ರು ನಮ್ಮ ಕಾರಲ್ಲೇ ಬಂದ್ರು. ಮನೆವರೆಗೂ ಡ್ರಾಪ್ ಮಾಡಿಬಿಟ್ಟೆ ಹೋದ್ರು. ಅಯ್ಯೋ, ಅದನ್ನ ಯಾಕೆ ನನ್ನ ಕಡೆ ನೋಡ್ಕೊಂಡು ಹೇಳ್ತೀಯಾ? ನಾನೇನಾದರೂ ಕೇಳಿದ್ನಾ ನೀನು ಎಲ್ಲಿ ಹೋಗಿದ್ದೆ, ಯಾಕೆ ಇಷ್ಟು ಲೇಟು ಅಂತ? ಕೆಲವೊಬ್ರು ಮುಖ ನೋಡ್ತಿದ್ದ ಹಾಗೆ ಅವ್ರ ಮನ್ಸಲ್ಲಿ ಏನಿದೆ, ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ, ಅವ್ರ ಅವ್ರ ಮೆಂಟಾಲಿಟಿ ಏನು ಅಂತ ಅರ್ಥ ಆಗೋಗುತ್ತೆ. ಅದಕ್ಕೆ ಕ್ಲಾರಿಟಿ ಕೊಟ್ಟೆ. ಅಮ್ಮ, ಅಡ್ಗೆ ಮಾಡಿದ್ಯಾ? ತುಂಬಾ ಹಸುವಾಗ್ತಾ ಇದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ. ಅಯ್ಯೋ, ನನ್ ಬುದ್ಧಿಗಿಷ್ಟು ಮಾತಾಡ್ಸ್ಕೊಂಡೇ ನಿಂತಿದ್ದೀನಿ. ನೀನ್ ಹೋಗಿ ಕೈಕಾಲ್ ಮುಖ ತೊಳ್ಕೊಂಡ್ ಬಾ, ನಾನು ಊಟ ಬಡಿಸ್. ಅಮ್ಮ, ಕೈಕಾಲ್ ಮುಖ ತೊಳ್ಕೊಳ್ಳೋದೇನ್ ಬೇಡ, ಈಗ್ಲೇ ಬಡ್ಸು ಬಾ. ಬಾ. ರೀ, ನೀವು ಬನ್ನಿ ಊಟಕ್ಕೆ. ಬಂದೆ. ಅಲ್ಲ ಕಾವೇರಿ, ದಾರಿಲ್ ಬರ್ತಾ ಊಟ ಮಾಡ್ಕೊಂಡ್ ಬರ್ಬೋದಿತ್ತು ತಾನೆ? ಅದು ಕಾರಲ್ಲಿ ಎಲ್ರೂ ಇದ್ರಲ್ವಾ, ಅದಕ್ಕೆ ನಿಲ್ಸಕ್ಕಾಗ್ಲಿಲ್ಲ. ಪೂರ್ಣಿ, ಇನ್ ಸ್ವಲ್ಪ ಸಾಂಬಾರ್ ಬಡ್ಸು. ಅಮ್ಮ, ಗೊಜ್ಜೇನು ಮಾಡಿಲ್ವಾ? ಇದೇನಿದು, ಕಾವೇರಿ ಸಡನ್ ಆಗಿ ಇಷ್ಟೊಂದು ಚೇಂಜ್ ಆಗಿದ್ದಾಳಲ್ಲ? ಏನಪ್ಪ ಇವಳು, ನಿನ್ನೆ ನೋಡಿದ್ರೆ ಪ್ರಪಂಚನೇ ತಲೆ ಮೇಲೆ ಬಿದ್ದೋರ್ ಥರ ಬಂದ್ಲು, ಮಾತಾಡಿದ್ರೆ ಅತ್ತೇ ಬಿಡ್ತೀನಿ ಅನ್ನೋ ಥರ ಇದ್ಲು. ಇವಾಗ ನೋಡಿದ್ರೆ ಏನು ನಡೆದೇ ಇಲ್ಲ ಅನ್ನೋ ಥರ ಇದ್ದಾಳೆ. ಏನಿರ್ಬೋದು? ಏನೋ ಮಿಸ್ ಹೊಡಿತಿದೆಯಲ್ಲ. ರೀ, ತಟ್ಟೆ ಮುಂದೆ ಕುತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಟ್ಟೆ ನೋಡ್ಕೊಂಡು ಊಟ ಮಾಡಿ, ಇಲ್ಲ ಅಂದ್ರೆ ಬಾಯಿಗೆ ಹೋಗೋ ತುತ್ತು ಮೂಗಿಗೆ ಹೋಗ್ಬಿಡುತ್ತೆ. ಸರ್ಸು, ನೀನೇನ್ ಯೋಚನೆ ಮಾಡ್ತಿದ್ಯಾ? ಊಟ ಮಾಡು. ಸರ್ಸು, ಏನೇ ಆಗ್ಲಿ ಏನೇ ಹೋಗ್ಲಿ, ಹೊಟ್ಟೆ ಮಾತ್ರ ಸುಮ್ನಿರಲ್ಲ. ಅದಕ್ಕೆ ಎಲ್ಲ ಯೋಚನೆನೂ ಪಕ್ಕಕ್ಕಿಟ್ಟು ಮೊದಲು ಆರಾಮಾಗಿ ಊಟ ಮಾಡು.
ಏನ್ ಇವಳು ಇಷ್ಟೊಂದು ಕಾಮಾಗಿದ್ದಾಳೆ? ಇವಳನ್ನ ನೋಡಿದ್ರೆ ಸುನಾಮಿಗ್ ಮುಂಚೆ ಪ್ರಶಾಂತವಾಗಿರೋ ಸಮುದ್ರ ನೆನಪಾಗುತ್ತಲ್ಲ. ಮುಂದೆ ಏನಾಗುತ್ತೋ ಏನೋ. ಅಮ್ಮ, ಕಾವೇರಿ ಇವತ್ತು ಒಳ್ಳೆ ಮೂಡಲಿದ್ದಾಳೆ. ಇದೇ ಒಳ್ಳೆ ಟೈಮು. ಹೋಗಿ ಎದು ಬಗ್ಗೆ ಮಾತಾಡು. ಅವಳು ಇವಾಗ ತಾನೇ ಸುಸ್ತಾಗಿ ಬಂದು ಊಟ ಮಾಡ್ತಿದ್ದಾಳೆ. ಬೆಳಿಗ್ಗೆ ಮಾತಾಡೋಣ ಬಿಡೆ. ಈಗ್ಲೇ ಕರೆಕ್ಟ್ ಅಮ್ಮ, ಹೋಗಿ ಮಾತಾಡು. ಅಮ್ಮ, ಏನದ್ ಗುಸ್ಗುಸು? ಡೈರೆಕ್ಟಾಗೆ ಹೇಳ್ಬೋದಲ್ವಾ? ಅಯ್ಯೋ ಅದೇನಿಲ್ಲಮ್ಮ, ಬೆಳಿಗ್ಗೆ ಏನ್ ತಿಂಡಿ ಮಾಡೋದು ಅಂತ ಮಾತಾಡ್ತಿದ್ವಿ ಅಷ್ಟೇ. ಅಷ್ಟೇನಾ? ಸರಿ ಪೂರ್ಣಿ, ಇನ್ನೊಂದ್ ಸ್ವಲ್ಪ ರೈಸ್ ಹಾಕು. ಹಾ, ಪ್ರೀತು, ಒಳ್ಳೆ ಡಕ್ಔಟ್ ಆಗಿ ಡಗ್ಔಟಲ್ಲಿ ಕೂತು ಒಂಥರ ಆಡ್ತಿದ್ಯಾ. ಸಮಾಧಾನ ಮಾಡ್ಕೊಳ್ಳೋ. ಏನ್ ಸಮಾಧಾನ ಮಾಡ್ಕೊಳ್ಳೋದು ಅಣ್ಣ? ಅವಳಂತೂ ಅವಳನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಾನೆ ನನ್ಗೆ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅರ್ಥ ಆಗೋದು ಇಲ್ಲ ಅನ್ಸುತ್ತೆ. ನೀನ್ ಯಾಕೋ ಬರ್ತಾ ಬರ್ತಾ ಭಗ್ನ ಪ್ರೇಮಿ ತರ ಆಗ್ತಿದ್ಯಾ ಅನ್ಸತ್ತೆ. ಅಲ್ಲಲ್ಲಲ್ಲ, ಕವಿ ತರ ಆಗ್ತಿದ್ಯಾ ಅಂದೆ. ಇಷ್ಟೊಂದು ದೊಡ್ಡ ದೊಡ್ಡ ಮಾತಾಡ್ತಿದ್ಯಾ ಅಂದ್ರೆ ಕವಿನೇ ಇರ್ಬೇಕು. ಬಿಡೋಣ, ಹುಡುಗಿರ ಮನ್ಸಲ್ಲಿ ಏನಿದೆ ಅಂತ ಯಾವ ಇಂಟೆಲೆಕ್ಚುಯಲ್ಲು, ಯಾವ ಪೋಯೆಟು, ಯಾವ ಫಿಲಾಸಫರ್ಗೂ ಅರ್ಥ ಆಗಲ್ಲ. ಅದಕ್ಕೆ ಅಲ್ವೇನೋ ದೊಡ್ಡವ್ರು ಹೇಳಿರೋದು, ಮೀನ್ ಹೆಜ್ಜೆನಾದ್ರೂ ಕಂಡಿಡಿದ್ ಬಿಡ್ಬೋದು, ಆದ್ರೆ ಹುಡುಗಿರ್ ಮನಸ್ಸನ್ನ ಅರಿಯೋದಕ್ಕೆ ಆಗೋದಿಲ್ಲ ಅಂತ. ಬೇರೆಯವ್ರು ಹೇಗೋ ಏನೋ ಐ ಡೋಂಟ್ ನೋ, ಬಟ್ ಕಾವೇರಿ ಮಾತ್ರ ಒಂಥರ ಪಜಲ್, ಅನ್ಸಾಲ್ವ್ಡ್ ಮಿಸ್ಟ್ರಿ. ನೆನ್ನೆ ಪಾರ್ಟಿಗೂ ಬರಲಿಲ್ಲ ಆ್ಯಂಡ್ ಒಂದು ಫೋನ್ ಕೂಡ ಮಾಡಲಿಲ್ಲ. ಇವತ್ತು ನೋಡಿದ್ರೆ ಡ್ಯಾಡಿಗೆ ಹುಷಾರಿಲ್ಲ ಅಂತ ಅವ್ರನ್ನ ನೋಡೋಕೆ ಬ್ಯಾಂಗ್ಳೂರ್ವರೆಗೂ ಬಂದಿದ್ದಾಳೆ. ಕಾವೇರಿಗೆ ಅಪ್ಪನ ಮೇಲೆ ಅಭಿಮಾನ ಇದೆ, ಅದಕ್ಕೆ ಬಂದಿದ್ದಾಳೆ ಬಿಡು. ಅದನ್ನ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ಯಾ ನೀನು? ಓಕೆ ಅಣ್ಣ, ಹಾಗೆ ಅನ್ಕೊಳ್ಳೋಣ. ಆದರೆ ಅವಳು ಯಾಕೆ ಹಾಸ್ಪಿಟಲ್ಗೆ ಬರಲಿಲ್ಲ? ಅವ್ರ ಜೊತೆ ಕಾರಲ್ಲೇ ಬಂದರೂ ಕೂಡ ನನ್ನ ಕಡೆಗೆ ಯಾಕೆ ತಿರುಗು ಕೂಡ ನೋಡಲಿಲ್ಲ? ಕರ್ಟಸಿ ಸೇಕಿಗೆ ಒಂದು ವಿಶ್ ಕೂಡ ಮಾಡಲಿಲ್ಲ? ನಾನಂತದ್ದು ಅವಳಿಗೆ ಏನು ಮಾಡಿದ್ದೀನಿ? ಯಾಕವಳು ಪದೇ ಪದೇ ನನಗೆ ಹೀಗೆ ಮಾಡ್ತಿದ್ದಾಳೆ? ಪ್ರೀತು, ಯಾಕೋ ಇಷ್ಟೊಂದು ಓವರ್ ಸೆನ್ಸಿಟಿವ್ ಆಗಿದ್ಯಾ? ನೀ ಟೆನ್ಷನ್ ಮಾಡ್ಕೋತೀಯ ಅಂತ ಫೋನ್ ಮಾಡಿಲ್ಲದೆ ಇರ್ಬೋದು, ಅಥವಾ ಕಾರಲ್ಲಿ ಅಷ್ಟೊಂದು ಜನ ಇದ್ದಾರೆ ಅಂತ ಸಂಕೋಚ ಪಟ್ಕೊಂಡಿರ್ಬೋದು. ಪರಿಸ್ಥಿತಿಯ ಸೀರಿಯಸ್ನೆಸ್ನ ಅರ್ಥ ಮಾಡ್ಕೊಳ್ಳೋ. ಸುಮ್ಮನೆ ನೀನು ನನ್ನ ಕಣ್ವರ್ಸಕ್ಕೆ ಏನೇನೋ ಹೇಳ್ತಿದ್ಯಾ ಅಣ್ಣ. ಐ ಆಮ್ ರಿಯಲಿ ನಾಟ್ ಕನ್ವಿನ್ಸ್ಡ್. ಆಯ್ತು ಬಿಡು, ನಾಳೆ ಬಂದು ಅವಳು ನಿನ್ನ ಹತ್ರ ಆಫೀಸಲ್ಲಿ ಮಾತಾಡ್ತಾಳಲ್ಲ, ಆಗ ನಿನಗೆಲ್ಲ ಕನ್ವಿನ್ಸ್ ಆಗತ್ತೆ. ನಿಂಗೆ ಬೆಂಗಳೂರಿಂದ ಬಂದು ಸುಸ್ತಾಗಿರತ್ತೆ, ರೆಸ್ಟ್ ಮಾಡು. ಗುಡ್ ನೈಟ್. ಗುಡ್ ನೈಟ್ ಅಣ್ಣ. ತುಂಬಾ ವಿಷಯಗಳು ಗುಟ್ಟಾಗೇ ಇರಬೇಕಾಗತ್ತೆ. ಎಲ್ಲಾನು ಓಪನ್ ಆಗಿ ಹೇಳ್ಕೊಳಕ್ಕಾಗಲ್ಲ. ನಾವು ಒಳಗೆ ವೀಕ್ ಆಗಿದ್ರು ಸ್ಟ್ರಾಂಗ್ ಅಂತಾನೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲೂ ಎದುರಿಗಿರೋ ವ್ಯಕ್ತಿ ನಮ್ಮ ಸಂಕಟ ಸಹಿಸೋ ಸ್ಥಿತಿಲೂ ಇಲ್ಲ, ಸಮಾಧಾನ ಮಾಡೋ ಸ್ಥಿತಿಲೂ ಇಲ್ಲ. ಈ ಥರ ಇರುವಾಗ ನಾವು ಅವ್ರ ಹತ್ರ ನಮ್ಮ ಕಷ್ಟನೂ ಹೇಳ್ಕೋಬಾರ್ದು. ಅದನ್ನ ನಾವೇ ಮೌನವಾಗಿ ಅನುಭವಿಸ್ಬೇಕು.